ಅಪ್ಪ ಅಂತಂದ್ರೇನೆ ತ್ಯಾಗದ ಪ್ರತಿರೂಪ, ಪ್ರೀತಿ ವಾತ್ಸಲ್ಯದ ಭಂಡಾರ ಅಂತಾನೆ ಹೇಳ್ಬೋದು. ಹೌದು, ನಾವೇನಾದ್ರೂ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಸಾಕು, ನಮ್ಮ ಜೊತೆ ಅವರು ಮಗುವಾಗಿ ನಮ್ಮನ್ನ ಕೂಡ ನಗಿಸ್ತಾರೆ. ಹಾಗೆ ನಮ್ಗೇನಾದ್ರೂ ಹುಷಾರಿಲ್ಲ ಅಂತಾದ್ರೆ ಅವರು ನೋಡ್ಕೊಳ್ಳುವ ರೀತಿ ಅದು ಹೇಗಿರುತ್ತೆ ಅಂತಂದ್ರೆ ಅದನ್ನ ಪದಗಳಲ್ಲಿ ವರ್ಣನೆ ಮಾಡ್ಲಿಕ್ಕಾಗಲ್ಲ. ಅಷ್ಟು ಮಾತ್ರ ಅಲ್ಲ, ಅವ್ರ ಜೊತೆ ಬೈಕಲ್ಲಿ ಹಿಂದ್ ಕೂತ್ ಹೋಗ್ಬೇಕಾದ್ರೆ ಓ ಇಂಥವ್ರ ಮಗಳು ಅಂತ ಒಂದು 4 ಜನ ಹೇಳ್ತಿದ್ರೆ ಎಷ್ಟು ಖುಷಿ ಆಗುತ್ತೆ. ಬೆಳೆದು ಇಷ್ಟು ದೊಡ್ಡವಳಾದ್ರೂ ಇನ್ನೂ ಬಸ್ ಸ್ಟ್ಯಾಂಡಿಗೆ ಬಂದು ಬಿಡ್ತಾರೆ. ಬಸ್ ಬರೋ ತನಕ ನಮ್ಮಪ್ಪ ಕಾಯ್ತಾನೆ ಇರ್ತಾರೆ. ಅವ್ರ ದುಡ್ಡಲ್ಲಿ ಅವ್ರು ಏನ್ ಬೇಕಾದ್ರೂ ತಗೋಬಹುದು, ಆದ್ರೆ ಮಕ್ಳು ಏನಾದ್ರೂ ಚಿಕ್ಕದಾಗಿ ಕೊಡ್ಸಿದ್ರೆ ಅದನ್ನ ಊರ್ ತುಂಬಾ ನನ್ನ ಮಗಳು ನನ್ನ ಮಗನೂ ಕೊಡ್ಸಿದ್ದು ಅಂತ ಎಷ್ಟು ಖುಷಿಯಿಂದ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಪ್ರತಿ ಸಲ ಅದು ಏನೇ ನಂಬಿಕೆ ಕಳ್ಕೊಂಡ್ರು ಒಂದ್ಸರಿ ಅಪ್ಪನ ಮುಖನ ತಿರುಗಿ ನೋಡಿದಾಗ ನಮ್ಮ ಹತ್ರ ಏನಿಲ್ಲ ಅಂತಂದ್ರು ನಮ್ಮ ಅಪ್ಪ ಇದ್ದಾರೆ ಅನ್ನೋ ಆ ನಂಬಿಕೆ ಇಡೀ ಜೀವನನೇ ಸಾಕ್ಸಕ್ಕೆ ಸಾಕಾಗುತ್ತೆ ಅಂತ ಅನ್ಸುತ್ತೆ. ಅಷ್ಟು ಮಾತ್ರ ಅಲ್ಲದೆ ಹೆಣ್ಣು ಮಕ್ಳಿಗಂತಂದ್ರು ಅಪ್ಪ ಅಂದ್ರೆ ತುಂಬಾನೇ ಪ್ರೀತಿ. ನಾವು ಅದೇನೇ ಪರಿಸ್ಥಿತಿಯಲ್ಲಿದ್ರು ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನ ರಾಣಿ ತರ ನೋಡ್ಕೊಳ್ಳೋದು, ರಾಣಿ ತರ ಫೀಲ್ ಮಾಡಿಸೋದಂತಂದ್ರೆ ನಮ್ಮ ಅಪ್ಪ ಮಾತ್ರ. ಇನ್ನು ಎಲ್ಲ ಅಮ್ಮಂದ್ರಿಗೂ ಸ್ವಲ್ಪ ಹೊಟ್ಟೆ ಕಿಚ್ಚಿರುತ್ತೆ. ಮದುವೆ ಆಗಿ ಇಷ್ಟು ವರ್ಷ ಅದು ನನಗೊಂದೇನು ಕೆಲಸ ಮಾಡ್ಕೊಡ್ತಿರ್ಲಿಲ್ಲ, ಮಗಳಿಗೆ ಅದು ಎಷ್ಟೊಂದು ಕೆಲಸ ಮಾಡ್ಕೊಡ್ತಿದ್ರು, ನಮ್ಮಪ್ಪನೂ ನನ್ನನ್ನು ಅದೇ ತರ ಸಾಕಿದ್ರು ಅಂತ ಹೇಳೋ ಒಂದು ಡೈಲಾಗ್ ಪ್ರತಿ ಮನೆಯಲ್ಲೂ ಕಾಮನ್ ಆಗಿರುತ್ತೆ. ಅದು ನಮ್ಮ ಮನೆಯಲ್ಲೂ ಅಷ್ಟೇನೆ. ಎಲ್ಲ ಮಕ್ಕಳಿಗೂ ಬೆಸ್ಟ್ ಫ್ರೆಂಡ್ ಆಗಿ, ಫಸ್ಟ್ ಲವ್ ಆಗಿ, ಹಾಗೆ ಹೀರೋ ಆಗಿರುವಂತಹ ಅದು ಎಲ್ಲ ಅಪ್ಪಂದರಿಗೂ ಹ್ಯಾಪಿ ಫಾದರ್ಸ್ ಡೇ ಹೇಳ್ತಾ ಐ ಲವ್ ಯು ಪಪ್ಪ, ಐ ಲವ್ ಯು ಸೋ ಮಚ್. ಇಂಥದ್ದು ಇಂಟ್ರೆಸ್ಟಿಂಗ್ ವಿಡಿಯೋಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಐ ಲವ್ ಯು ಪಪ್ಪ, ಐ ಲವ್ ಯು ಸೋ ಮಚ್.